ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದೊಂದು ಮಹಾಭಾರತದ ಉಪಕಥೆ. ಕುರುಕ್ಷೇತ್ರದ ಯುದ್ಧದಲ್ಲಾದ ಮಾರಣ ಹೋಮದಿಂದ ನೊಂದ ಯುಧಿಷ್ಠಿರ ವೇದವ್ಯಾಸರ ಆಜ್ಞೆಯಂತೆ ಅಶ್ವಮೇಧ ಯಜ್ಞವನ್ನು ಮಾಡಿದ. ನಂತರ ಎಲ್ಲರಿಗೂ ದಾನ ಮಾಡಿದ. ಪ್ರಪಂಚದಲ್ಲಿ ಹಿಂದೆ ಯಾರೂ ಮಾಡದ ಪ್ರಮಾಣದಲ್ಲಿ ಮಾಡಿದ ಈ ದಾನ ಎಲ್ಲರಿಂದಲೂ ಮೆಚ್ಚುಗೆನ ಪಡೆಯಿತು. ದಾನ ಪಡೆದವರು ಬಾಯಿ ತುಂಬ ಕೊಂಡಾಡಿದ್ರು. ಬ್ರಾಹ್ಮಣರು ಧರ್ಮರಾಜನನ್ನು ಕೊಂಡಾಡುತ್ತಾ ಆಶೀರ್ವಾದ ಮಾಡಿ, ಇಂಥ ಪವಿತ್ರವಾದ ದಾನವನ್ನು ಇದುವರೆಗೂ ಯಾರೂ ಮಾಡಿರಲಿಲ್ಲ, ನೀನು ಧನ್ಯನಾದೆ ಅಂತ ಹೇಳ್ತಾ ಇರುವಾಗ ಅಲ್ಲಿ ಒಂದು ಮುಂಗುಸಿ ಬಂದಿತ್ತಂತೆ. ಅದರ ಅರ್ಧ ದೇಹ ಬಂಗಾರದಂತೆ ಹೊಳಿತಾ ಇತ್ತು. ಅದು ಬಂದು ಯಜ್ಞಕುಂಡದಿಂದ ಹೊರಬಿದ್ದ ಬೂದಿಯ ಮೇಲೆ ಹೊರಳಾಡಿ, ಛೇ, ಇದೆಂಥ ಯಜ್ಞ, ಇದೆಂತಹ ದಾನ, ಏನು ಪ್ರಯೋಜನವಿಲ್ಲ ಎಂದಿತ್ತು. ಧರ್ಮರಾಜನಿಗೆ ಆಶ್ಚರ್ಯ. ಆ ಬಡ ಬ್ರಾಹ್ಮಣ ಮಾಡಿದ ದಾನಕ್ಕೆ ಹೋಲಿಸಿದರೆ ಇದು ದಾನವೇ ಅಲ್ಲ ಅಂತ ಅಂತೂ ಮುಂಗುಸಿ. ಯಾವ ಬ್ರಾಹ್ಮಣ, ಅದೇನು ದಾನ ಅಂತ ಕೇಳಿದ ಧರ್ಮರಾಜ. ಆಗ ಆ ಮುಂಗುಸಿ ಕತೆ ಹೇಳ್ತು. ಬಹಳ ವರ್ಷಗಳ ಹಿಂದೆ ಇದೇ ಕುರುಕ್ಷೇತ್ರದಲ್ಲಿ ಒಂದು ಬ್ರಾಹ್ಮಣನ ಸಂಸಾರವಿತ್ತು. ಮನೆಯಲ್ಲಿ ಹೆಂಡತಿ, ಮಗ, ಸೊಸೆಯೊಂದಿಗೆ ಬ್ರಾಹ್ಮಣ ತೃಪ್ತಿಯಿಂದ. ದೇಶದಲ್ಲಿ ಕಂಡರಿಯದಿದ್ದ ಬರಗಾಲ ಬಿದ್ದಿತ್ತು. 2 ದಿನಕ್ಕೊಂದು ಹೊತ್ತು ಊಟ ಸಿಕ್ಕರೂ ಸಾಕಾಗಿತ್ತು. ಕೆಲವೊಮ್ಮೆ ಅದು ದೊರೀತಾ ಇರಲಿಲ್ಲ. ಆದರೂ ಅವರೆಲ್ಲ ಭಗವಂತನನ್ನು ನಂಬಿ ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ರು. ಒಂದಿನ ಬ್ರಾಹ್ಮಣನಿಗೆ ಒಂದಿಷ್ಟು ಹಿಟ್ಟು ಭಿಕ್ಷೆಯಲ್ಲಿ ದೊರಕಿತ್ತು. ಹೆಂಡತಿ ಅದನ್ನು ಬೇಯಿಸಿ ಎಲ್ಲರಿಗೂ ಒಂದೊಂದು ತುತ್ತು ಬೇರೆ ಬೇರೆ ಮಾಡಿಟ್ರು. ಇನ್ನೇನು ಊಟಕ್ಕೆ ಕೂಡಬೇಕು ಅನ್ನುವಾಗ ಒಬ್ಬ ಅತಿಥಿ ಒಳಬಂದ. ಅವನನ್ನು ಆದರದಿಂದ ಬರಮಾಡಿಕೊಂಡು ಕೊಳ್ಳಿಸಿದ್ರು. ಬ್ರಾಹ್ಮಣ ತನ್ನ ಪಾಲಿನ ಆಹಾರವನ್ನು ಅತಿಥಿಗೆ ನೀಡಿದ. ಅದನ್ನು ತಿಂದ ಅತಿಥಿ ಹಸಿವು ಹಿಂಗದಿದ್ದನ್ನು ಕಂಡು ಬ್ರಾಹ್ಮಣನ ಹೆಂಡತಿ ತನ್ನ ಪಾಲಿನ ಹಿಟ್ಟನ್ನು ಕೂಡ ಕೊಟ್ಟಳು. ತೃಪ್ತನಾಗದ ಅತಿಥಿಗೆ ಬ್ರಾಹ್ಮಣನ ಮಗ, ಸೊಸೆ ಕೂಡ ತಮ್ಮ ಪಾಲನ್ನು ನೀಡಿ ನಮಸ್ಕರಿಸಿದರು. ನಂತರ ಬ್ರಾಹ್ಮಣ, ಸ್ವಾಮಿ, ನಿಮಗೆ ನೀಡಲಿಕ್ಕೆ ನಮ್ಮ ಹತ್ರ ಏನೂ ಉಳಿದಿಲ್ಲ, ದಯವಿಟ್ಟು ನಮ್ಮ ಅಶಕ್ತತೆಯನ್ನು ಕ್ಷಮಿಸಬೇಕು ಅಂತ ಕೈ ಮುಗಿದ. ಆಗ ಆ ಅತಿಥಿ ತನ್ನ ನಿಜ ರೂಪವನ್ನು ತೋರ್ದ. ಆತ ಸಾಕ್ಷಾತ್ ಯಮಧರ್ಮ. ನಿಮ್ಮ ಆತಿಥ್ಯಕ್ಕೆ ನಾನು ಮೆಚ್ಚಿದ್ದೇನೆ, ಸಾಕು, ನಿಮಗೆ ಈ ದೇಹದ ಬವಣೆ, ನಿಮಗಾಗಿ ಸ್ವರ್ಗದ ವಿಮಾನ ಬಂದಿದೆ, ನಡೆಯಿರಿ ಅಂತ ಅವರನ್ನು ದೇಹ ಸಮೇತ ಸ್ವರ್ಗಕ್ಕೆ ಕರೆದೊಯ್ದ. ನಾನು ಆಗ ಬಿಲದಿಂದ ಹೊರಬಂದು ಅತಿಥಿಯ ಎಲೆಯಿಂದ ಹೊರಬಿದ್ದಂತಹ ಹಿಟ್ಟಿನಲ್ಲಿ ಹೊರಳಾಡಿದೆ. ಆಗ ನನ್ನ ಅರ್ಧ ದೇಹ ಬಂಗಾರವಾಯಿತು. ಅಂದಿನಿಂದ ನಾನು ಅನೇಕ ಪವಿತ್ರ ಸ್ಥಳಗಳಿಗೆ, ಶ್ರೇಷ್ಠ ಯಜ್ಞಗಳಿಗೆ ಹೋಗಿ ಅಲ್ಲಿ ಹೊರಳಾಡಿ ಇನ್ನರ್ಧ ದೇಹವನ್ನು ಬಂಗಾರವಾಗಿಸಲಿಕ್ಕೆ ಪ್ರಯತ್ನಿಸಿ ವಿಫಲನಾಗಿದ್ದೇನೆ. ಧರ್ಮರಾಜ, ನಿನ್ನ ದಾನ ಶ್ರೇಷ್ಠವಾದದ್ದೆಂದು ಕೇಳಿ ಆಸೆಯಿಂದ ಓಡಿ ಬಂದೆ. ಆದರೆ ನಿನ್ನ ದಾನ ಆ ಬ್ರಾಹ್ಮಣನ ದಾನಕ್ಕೆ ಯಾವ ರೀತಿಯೂ ಸಮಾನವಾದದ್ದಲ್ಲ ಅಂತು. ದಾನ ಹೆಚ್ಚಾಗಿರುವ ಹಣವನ್ನು ಪ್ರದರ್ಶಿಸುವ ಕೆಲಸವಲ್ಲ. ನಮ್ಮದಾದ, ನಮಗಾಗಿ ಇಟ್ಟುಕೊಂಡು ವಸ್ತುವಿನಿಂದ ಎತ್ತಿ ಕೊಡುವುದನ್ನೇ ದಾನ ಅಂತೀವಿ. ಅದು ತ್ಯಾಗದ ಒಂದು ಪವಿತ್ರವಾದ ರೂಪ. ಕತೆ ಮೆಚ್ಚುಗೆ ಆಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ.